ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯ ಕರ್ತೃಭ್ಯೋ ಷರಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಎಚ್ಚರಾವಸ್ಥೆಯಲ್ಲಿ ಇರುವಾಗ ನಾನು ಅಂತ ನಾವು ಏನು ಹೇಳ್ಕೊಳ್ತೇವೋ ಅಂತಹ ಅಹಂ ಪ್ರತ್ಯಯ ಗಮ್ಯನಾದಂತಹ ಆತ್ಮರೂಪನಿಗೆ ಜೀವ ಅಂತ ಹೆಸರು. ಈ ಜೀವ ಅಂತಂದರೆ ಪ್ರಾಣಗಳನ್ನು ಧರಿಸಿರತಕ್ಕಂಥವನು, ಕಿವಿಯಿಂದ ಕಣ್ಣು ಮೂಗುಗಳು ಮುಂತಾದಂತಹ ಕಿವಿ ಕಣ್ಣು ಮೂಗು ಮುಂತಾದಂತಹ ಕರ್ಣಗಳನ್ನು ಧರಿಸಿ ಕೇಳತಕ್ಕಂಥವನು, ನೋಡತಕ್ಕಂಥವನು, ಮೂಸತಕ್ಕಂಥವನು ಮುಂತಾದಂತಹ ಈ ಕೇಳುವುದು, ನೋಡೋದು, ಮೂಸೋದು ಮುಂತಾದಂತಹ ಅನೇಕ ವಿಷಯ ಜ್ಞಾನವನ್ನು ಸಂಪಾದಿಸಿಕೊಂಡು ವಿಷಯ ಭೋಗದಿಂದ ಸುಖ ದುಃಖಗಳನ್ನು ಅನುಭವಿಸ್ತಾ ಇರತಕ್ಕಂಥವನು ಈ ಜೀವನು. ಇಂತಹ ಈ ನಾನು ಹೇಳತಕ್ಕಂಥ ಏನು ರೂಪ ಇದೆಯೋ ಈ ರೂಪವೇ ನಮ್ಮ ನಿಜವಾದಂತಹ ರೂಪ ಅಂತ ನಾವು ಅಂದುಕೊಂಡು ಈ ರೂಪದಿಂದ ನಾವು ಈ ಪ್ರಪಂಚದಲ್ಲಿ ಹುಟ್ಟಿ ಎಚ್ಚರ, ಕನಸು, ನಿದ್ರೆ ಮುಂತಾದಂತಹ ಅವಸ್ಥೆಗಳನ್ನು ಒಂದಾದ ಮೇಲೆ ಒಂದೊಂದು ಅನುಭವಿಸ್ತಾ ಇದ್ದೇವೆ. ಹಾಗೆ ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ ಮುಂತಾದಂತಹ ಅವಸ್ಥೆಗಳನ್ನು ಕೂಡ ಕ್ರಮಕ್ರಮವಾಗಿ ಹೊಂದಿ ಕೊನೆಗೆ ಕಾಲವಶದಿಂದ ಮರಣವನ್ನು ಹೊಂದುತ್ತೇವೆ ಅನ್ನೋದು ತುಂಬ ಜನರ ನಂಬಿಕೆಯಾಗಿರುತ್ತೆ. ಅಂದರೆ ಈ ನಾನು ಹೇಳತಕ್ಕಂಥವನೇ ನಿಜವಾದಂತಹ ಆತ್ಮರೂಪನು ಅಂತ ನಾವು ಅಂದುಕೊಂಡಿರ್ತೇವೆ. ಆದರೆ ಅದು ನಿಜವಲ್ಲ. ಯಾಕೆ ಅಂತ ಕೇಳಿದ್ರೆ, ಏನು ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಹೇಳತಕ್ಕಂಥ ಅವಸ್ಥೆಗಳಿದೆಯೋ ಈ ಅವಸ್ಥೆಗಳನ್ನು ಅನುಭವಿಸುವನು ಈ ಹೇಳತಕ್ಕಂತಹ ನಾನು ಹೇಳತಕ್ಕಂತಹ ಅಹಂ ಪ್ರತ್ಯಯಗಮ್ಯನಾದಂತಹ ಆತ್ಮನೇ ನಿಜವಾಗಿದ್ದಲ್ಲಿ ಈ ನಾನು ಹೇಳತಕ್ಕಂಥ ಅರಿವು ಎಚ್ಚರ, ಕನಸುಗಳಲ್ಲಿ ಒಂದೇ ರೂಪವಾಗಿ ಇರಬೇಕಾಗಿತ್ತು. ಆದರೆ ಒಂದೇ ರೂಪವಾಗಿ ಇರೋದಿಲ್ಲ. ಎಚ್ಚರದಲ್ಲಿರುವಾಗ ಕನಸಿನ ನಾನು ಹೇಳತಕ್ಕಂಥದ್ದು ಮರೆಯಾಗತ್ತೆ. ಹಾಗೆ ಕನಸಿನಲ್ಲಿದ್ದಾಗ ಎಚ್ಚರದ ನಾನು ಹೇಳತಕ್ಕಂಥ ರೂಪ ಮರೆಯಾಗತ್ತೆ. ಹಾಗೆ ಸುಷುಪ್ತಾವಸ್ಥೆಯಲ್ಲಿ ಅಂದರೆ ಗಾಢವಾದಂತಹ ನಿದ್ರೆಯಲ್ಲಿದ್ದಾಗ ಈ ನಾನು ಹೇಳತಕ್ಕಂತಹ ಸುಳಿವೆ ನಮಗೆ ಇರೋದಿಲ್ಲ. ಹಾಗಾಗಿಯೇ ನಾವು ಏನನ್ನು ತಿಳಿದುಕೊಳ್ಳಬೇಕು ಅಂತಂದರೆ, ಎಚ್ಚರದಿಂದ ನಾನು ಅಂತ ನಾವೇನು ಹೇಳ್ತೀವೋ ಅಂತಹ ಜೀವನು ಕನಸಿನಲ್ಲಿ ರೂಪಾಂತರವನ್ನು ಹೊಂದುತ್ತಾನೆ. ಹಾಗೆ ಸುಷುಪ್ತಿಯಲ್ಲಿಯೂ ಕೂಡ ಜೀವರೂಪವನ್ನೇ ಬಿಟ್ಟು ಬರಿಯ ಸಾಕ್ಷ್ಯ ರೂಪದಲ್ಲಿ ನೆಲೆ ನಿಲ್ತಾನೆ. ಹಾಗಾಗಿ ನಾನು ನಿಜವಾಗಿ ಜೀವನಲ್ಲ, ಭೂತ ಭವಿಷ್ಯತ್ ಕಾಲಗಳಿಗೆ ಕಟ್ಟು ಬಿದ್ದಿರತಕ್ಕಂಥವನಲ್ಲ, ಕರ್ಮಫಲವನ್ನು ಅನುಭವಿಸತಕ್ಕಂತಹ ಪರತಂತ್ರ ನಾನಲ್ಲ. ಈ ಎಲ್ಲಕ್ಕೂ ಹೆಚ್ಚಿನದಾಗಿರತಕ್ಕಂತಹ ಈಶ್ವರನಾಗಿರತಕ್ಕಂತಹ ಪರಮಾತ್ಮ ಸ್ವರೂಪವೇ ನಾನು ಹೇಳತಕ್ಕಂಥ ಅರಿವು ನಮಗೆ ಉಂಟಾಗಬೇಕು. ಅಂತಹ ಅರಿವು ಯಾವಾಗ ನಮಗೆ ಉಂಟಾಗುತ್ತೋ ಆಗ ಈ ಶರೀರವನ್ನು ಪಾಪ ಪುಣ್ಯಗಳ ಹೊಡೆತದಿಂದ ಕಾಪಾಡಿಕೊಳ್ಳಬೇಕು ಹೇಳತಕ್ಕಂಥ ಅಲ್ಪತನ ಏನಿರುತ್ತೋ ಅದೂ ಕೂಡ ನಮಗೆ ಹೊರಟೋಗುತ್ತೆ. ಸಾಕ್ಷಾತ್ ಆತ್ಮಸ್ವರೂಪದಲ್ಲಿ ನಾವು ನೆಲೆಗೊಂಡಿರುತ್ತೇವೆ. ಹಾಗಾಗಿಯೇ ಈ ಆತ್ಮತತ್ವವನ್ನು ಅಂದರೆ ಕರ್ಮಫಲ ಭೋಕ್ತರ ಅಂತ ತೋರ್ತಾ ಇರತಕ್ಕಂತಹ ಜೀವರೂಪದ ಪರಮಾರ್ಥ ಸ್ವರೂಪ ಏನಿದೆಯೋ ಅದೇ ಸರ್ವೇಶ್ವರನಾದಂತಹ ಪರಮಾತ್ಮ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾವ ಜೀವ ಇದ್ದಾನೋ ಅವನು ಕನಸಿನಲ್ಲಿ, ಎಚ್ಚರದಲ್ಲಿ ಇರತಕ್ಕಂಥ ಜೀವನೇ ಕನಸಿನಲ್ಲಿ ರೂಪಾಂತರವನ್ನು ಹೊಂದುತ್ತಾನೆ. ಹಾಗೆ ಸುಷುಪ್ತಿಯಲ್ಲಿಯೂ ಕೂಡ ತನ್ನ ಜೀವರೂಪವನ್ನು ಬಿಟ್ಟು ಬರಿಯ ಸಾಕ್ಷ್ಯ ರೂಪದಲ್ಲಿ ನೆಲೆ ನಿಲ್ತಾನೆ. ಅಂತಹ ಸಾಕ್ಷ್ಯ ರೂಪನಾಗಿರತಕ್ಕಂಥವನು ಅವನೇ ನಿಜವಾದಂತಹ ಆತ್ಮನು. ಅದನ್ನು ನಾವು ಪಡೆದುಕೊಳ್ಳಬೇಕು. ನಮಸ್ಕಾರ.